ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇತ್ತ ರಾಜ್ಯ ಬಿಜೆಪಿಯಲ್ಲೂ ಕೂಡ ಒಳ ಜಗಳ ಮುಂದುವರಿತಿದೆ. ಒಂದ್ ಕಡೆ ರಾಜ್ಯ ಬಿಜೆಪಿ ಸಾರಥಿ ಬದಲಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಅಂತ ಹೇಳಲಾಗ್ತಿದ್ರೆ, ಮತ್ತೊಂದು ಕಡೆ RSS ಸೂಚನೆ ಮೇರೆಗೆ ಸರ್ಕಾರದ ವಿರುದ್ಧ ಹೋರಾಡೋದು ಹೇಗೆ ಅಂತ ಸಭೆ ನಡೆದಿದೆ. ರಾಜ್ಯ ಬಿಜೆಪಿ ಅಧ್ಯಕ್ಷರ ಬದಲಾವಣೆಗೆ ಮುಹೂರ್ತ ಫಿಕ್ಸ್. ಜುಲೈ 1ಕ್ಕೆ ರಾಜ್ಯ ಕಮಲ ಪಡೆಗೆ ನೂತನ ಸಾರಥಿ ಘೋಷಣೆ. ರಾಜ್ಯ ಬಿಜೆಪಿಯಲ್ಲಿ ಚಟುವಟಿಕೆಗಳು ಗರಿಗೆದರಿದ ಬೆನ್ನಲ್ಲೇ ರಾಜ್ಯಾಧ್ಯಕ್ಷರ ಬದಲಾವಣೆಯ ದಿನ ಸನ್ನಿಹಿತ ಆಯ್ತಾ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಬೆಂಗಳೂರಿನಲ್ಲಿ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್ ನಿವಾಸದಲ್ಲಿ ನಡೆದ ಬಿಜೆಪಿ ನಾಯಕರ ಸಭೆ ದೊಡ್ಡ ಸಂಚಲನ ಸೃಷ್ಟಿಸಿತ್ತು. ಆದ್ರೆ ಈ ಸಭೆ ನಡೆದಿದ್ದು RSS ನಿರ್ದೇಶನದ ಮೇರೆಗೆ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಅತೃಪ್ತರ ಬಣದಲ್ಲಿದ್ದ ಅರವಿಂದ್ ಲಿಂಬಾವಳಿ ವಿಜಯೇಂದ್ರ ನಾಯಕತ್ವವನ್ನ ಒಪ್ಪಲು ಸಾಧ್ಯವಿಲ್ಲ ಅಂತ ನೇರವಾಗಿ ಹೇಳಿದ್ದಾರೆ. ನನ್ನ ವಿಜಯೇಂದ್ರ ನಡುವೆ ಯಾವುದೇ ಸಂಧಾನ ಆಗಿಲ್ಲ ಎಂದಿದ್ದಾರೆ. ಯಾವುದೇ ಸಂಧಾನ ಸಭೆ ಮತ್ತೊಂದು ಸಭೆ ಅಂತ ಆಗಿದ್ದೇನಲ್ಲ. ನಮ್ಮದು ಒಂದು ಕುಟುಂಬದಲ್ಲೇ ಸಮಸ್ಯೆಗಳು ಇರ್ತಾವೆ. ಸಹಜವಾಗಿ ಆ ರೀತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡೋ ದೃಷ್ಟಿಯಿಂದ ಸೇರಿರುವಂಥ ಸಭೆ. ಒಂದು ಸಭೆಯಲ್ಲಿ ಭಾಗವಹಿಸಿದಾಗ ಹೇಗಿದ್ದೀರಿ, ಚೆನ್ನಾಗಿದ್ದೀರಿ ಮಾತಾಡ್ತೀರಿ, ಇಲ್ಲ ಮಾತಾಡಲೂಬಾರ್ದ, ಅದಕ್ಕೆ ಸೆಕೆಂಡ್ ಕೊಟ್ರಿ ಅಂತಂದ್ರೆ ಏನು ಹೇಳೋದು. ದೆಹಲಿ ಭೇಟಿ ಬಗ್ಗೆ ಸ್ಪಷ್ಟನೆ ಕೊಟ್ಟ ವಿಪಕ್ಷ ನಾಯಕ ಆರ್ ಅಶೋಕ್ ಬೆಳವಣಿಗೆ ಬಗ್ಗೆ ವರದಿ ಕೊಡೋಕೆ ಹೋಗಿದ್ದೆ ಅಂತ ಹೇಳಿದ್ದಾರೆ. ಆದ್ರೆ ರಾಜ್ಯಾಧ್ಯಕ್ಷ ಬದಲಾವಣೆ ಬಗ್ಗೆ ಸದ್ಯಕ್ಕೆ ಚರ್ಚೆ ಇಲ್ಲ ಅಂತ ಹೇಳಿದ್ರು. ನನ್ನನ್ನು 3 ತಿಂಗಳಿಗೆ ಒಂದ್ಸರಿ ದೆಹಲಿಗೆ ಬಂದು ವರದಿ ಕೊಡಕ್ಕೆ ಹೇಳಿದ್ದಾರೆ. ಮೊನ್ನೆ ಹೋಗಿ ವರದಿ, ಅದರಿಂದನೂ ಅಮಿತ್ ಶಾ ಅವರಿಗೆ ವರದಿ ಕೊಟ್ಟು ಬಂದಿದ್ದೆ. 3 ತಿಂಗಳು ಮೊನ್ನೆ ಹೋಗಿದ್ದೀನಿ. ಮತ್ತೆ 3 ತಿಂಗಳಾದ್ಮೇಲೆ ನೀವು ವಿರೋಧ ಪಕ್ಷದ ನಾಯಕರಾಗಿ ಮತ್ತೆ ವರದಿಯನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಅದೇನು ಅಲ್ಲಿ ಚರ್ಚೆನೇ ಆಗಿಲ್ಲ. ಇನ್ನು ಭಾಳಷ್ಟು ರಾಜ್ಯಗಳಿದೆ. ಅದಾದಮೇಲೆ ರಾಜ್ಯದ ಬೇರೆ ನಮ್ಮದು ಕೊನೆಯಲ್ಲಿ ಇರೋವಂಥದ್ದು. ಅದರಿಂದ ಅದು ಯಾವುದೂ ಚರ್ಚೆ ಆಗಿಲ್ಲ. ಬದಲಾವಣೆ ಇರ್ಬೋದು, ಯಾವುದೇ ರೀತಿ ಚರ್ಚೆ ಆಗಿಲ್ಲ. ವಿಜಯೇಂದ್ರ ಬದಲಾವಣೆ ಆಗಲೇಬೇಕು, ಮತ್ತೆ ಸಿಡಿದ ಯತ್ನಾಳ್. ಬಿಜೆಪಿಯಲ್ಲಿ ನಡೆಯುತ್ತಿರುವ ಬೆಳವಣಿಗೆಯನ್ನ ಗಮನಿಸುತ್ತಿರುವ ಉಚ್ಚಾಟಿತ ಶಾಸಕ ಯತ್ನಾಳ್ ಮತ್ತೆ ವಿಜಯೇಂದ್ರ ವಿರುದ್ಧ ಗುಡುಗಿದ್ದಾರೆ. ವಿಜಯೇಂದ್ರ ಬದಲಾವಣೆ ಆಗಲೇಬೇಕು ಅಂತ ಆಗ್ರಹಿಸಿದ್ದಾರೆ. ಏನು ಮಾಡಬೇಕು ಬದಲಾವಣೆ, ಇಷ್ಟು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಯಾರ್ದು ವಿಜಯೇಂದ್ರ ಅಧ್ಯಕ್ಷತೆಯಿಂದ ಇದು ಏನು ನಮ್ಮ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ BJP ನೆಲಕಚ್ಚಿದೆ. ಮೊನ್ನೆ ಹೇಳ್ಯಾರಲ್ಲ, ಒಬ್ಬ ಕಾಂಗ್ರೆಸ್ಸಿನ ಶಾಸಕರೇ ಡೀಲಿಂಗ್ ಮಾಡ್ಕೊಂಡಾನ ನಮ್ಮ ಒಬ್ಬ ಅವನು ವಿಜಯೇಂದ್ರನ ಚೇಲಾತ ಶಿವಗಂಗಾ ಬಸವರಾಜವ್ರು ಹೇಳ್ಯಾರ. ಮತ್ತು ಇಟ್ಟೆಲ್ಲ ಇದ್ದ ಮ್ಯಾಗೂ ವಿಜಯೇಂದ್ರನ ಮುಂದುವರಿಸ್ತೀನಂದ್ರೆ ಅದೇನೋ ಆತ್ಮಾಹುತಿ ಮಾಡ್ಕೊಂಡಂಗೆ BJP. ಈಗ ಹಂಗೆ ಭಯೋತ್ಪಾದಕರು ಮೈಗೆ ಬಾಂಬ್ ಹಾಕ್ಕೊಂಡು ತಾವೇ ಸ್ಫೋಟ್ ಮಾಡ್ಕೋತಾರಲ್ಲ, ಹಂಗೆ BJPಗೆ ಅದು ಬೇಕಾಗಿತ್ತಂದ್ರೆ ವಿಜಯೇಂದ್ರನ ಯಡಿಯೂರಪ್ಪನ ಮಾತು ಕೇಳಿ ಮುಂದುವರಿಸಲಿ. ಸದ್ಯ ಜುಲೈ 1ಕ್ಕೆ ಮಹಾರಾಷ್ಟ್ರದಲ್ಲಿ ಅಧ್ಯಕ್ಷರ ಬದಲಾವಣೆಗೆ ಡೇಟ್ ಫಿಕ್ಸ್ ಆಗಿರೋದ್ರಿಂದ ರಾಜ್ಯ ಬಿಜೆಪಿಯಲ್ಲೂ ಬದಲಾವಣೆ ಆಗುತ್ತಾ, ಆ ಬದಲಾವಣೆ ಬಿರುಗಾಳಿ ಎಬ್ಬಿಸುತ್ತಾ ಕಾದು ನೋಡಬೇಕಿದೆ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು.